ಆಮೇಲೆ ಬಂದು ಮಿಡಲಲ್ಲಿ ಯಾವಾಗ ನಾವು ಈಚ್ ಕಡೆ ಬಂದಾಗ ಕೂಡ ಬೈ ಮಿಸ್ಟೇಕ್ ನಾವು ಮೊಬೈಲ್ಸ್ನ ಸೀರಿಯಸ್ ಪೆನಾಲ್ಟೀಸ್ ಅಕಾರ್ಡಿಂಗ್ ಟು IT Act 2000 ಒಂದು ಆ್ಯಪ್ನ ಸ್ಟಬ್ ಮಾಡಿದ್ದಾರೆ. ನಾಳೆ ರಿಲೇಟೆಡ್ ಕ್ವಶನ್ಸ್ನ ಬ್ರೌಸ್ ಮಾಡಿರೋದು ಅದೆಲ್ಲನೂ ದೇ ಆರ್ ಮಾನಿಟರಿಂಗ್ ಇಟ್. ಸೊ ಅದು ನಾವು ಎನ್ಕ್ವೈರಿನ ಫೇಸ್ ಮಾಡ್ತಾರೆ. ಸಿಗ್ನೇಚರ್ಸ್ ಎಲ್ಲಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡಿ ರಿಪೋರ್ಟ್ನ ಸರಿ ಕೊಟ್ಬಿಟ್ರೆ ಆಗುತ್ತೆ. ನೀವು ಒಂದು ಫಿಸಿಕಲ್ ಕಾಪಿ ಆಫ್ ಒಂದು ವಯಲನ್ನು ಬೀಳ್ಸ್ಕೊಂಡ್ಬಂದು ಮಾಡಿದ್ದಾರೆ. ಅದು ಸಿಗ್ಲಿಲ್ಲ ನಮ್ಮ ಕಾಲೇಜಲ್ಲ, ಬೇರೆ ಕಾಲೇಜಲ್ಲಿ. ಹೌದಾ? ಅದು ಇಟ್ ಬಿಕೇಮ್ ಎ ಸೀರಿಯಸ್ ವೈಲೇಷನ್. ಹೌದಾ? ಈ ಸತಿ ಹಂಗೆ ಏನಾದರೂ ಎನ್ಕ್ವೈರಿ ಟೀಮ್ ಬರುತ್ತೆ, ಆ ಎನ್ಕ್ವೈರಿ ಟೀಮ್ ಅವರು ಅವ್ರನ್ನ ಕಸ್ಟಡಿ ತಗೊಳ್ತಾರೆ. ಏನಾದ್ರೂ ಹೋದ್ರೆ ಏನು ಡೂಪ್ಲಿಕೇಟ್ OMR ಹೋದ್ರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ನೋ ಒನ್ ವಿಲ್ ಬಿ ಇನ್ ಎ ಕಂಡೀಷನ್ ಟು ರೆಸ್ಕ್ಯೂ. ನಾವು ಅದನ್ನು ಏನು ಮಾಡಬೇಕು, ಸಿಟಿ ಕಮಾಂಡ್ ಇನ್ಫಾರ್ಮ್ ಮಾಡ್ತೀವಿ. ಅವರು ಸೆಂಟ್ರಲ್ ಇನ್ವಾಲ್ವ್ ಮಾಡಿ ಅವ್ರು ಎನ್ಕ್ವೈರಿ ಮಾಡ್ತಾರೆ. ಮಾಡೋದಕ್ಕ ನಾವು ಇಲ್ಲೇ ಇರಬೇಕು. ಆ ಕಾರಣ ನಾವು 5 ಕಾಲ್ಗೆ ಎಕ್ಸಾಮ್ ಹಾಕ್ಬಿಟ್ರೆ ಇಮಿಡಿಯೇಟ್ ಆಗಿ ಹೊರಡೋದು ಬೇಡ. ಸ್ಟಾರ್ಟ್ ಆಯಿತು ಒಂದು ಸರಿ ಎಸ್ ಅಂತ ಹೇಳಿದ್ರೆ ಆಮೇಲೆ ನಾವು ಹೋಗ್ತೀವಿ. ಇಟ್ ಇಸ್ ವೆರಿ ಗುಡ್. ನೆಕ್ಸ್ಟ್ ಆಮೇಲೆ ID ಕಾರ್ಡ್ ವೆರಿ ಇಂಪಾರ್ಟೆಂಟ್ ಇದೆ. ವಿತ್ ಫೋಟೋ ನಮ್ಮ ಡಿಪಾರ್ಟ್ಮೆಂಟ್ ID ಕಾರ್ಡ್ ಏನು ಮಾಡ್ತೀವಿ ಅದೇ ರೀತಿ ಇದನ್ನು ಮಾಡಬೇಕಾಗಿದೆ. ಏನಾದರೂ ಹೆಚ್ಚು ಕಡಿಮೆ ಅಂದರೆ ಎನ್ಕ್ವೈರಿ ಇಸ್ ನಾಟ್ ಇನ್ ದ ಬ್ಯಾಂಗ್ಳೂರ್, ಯು ಶುಡ್ ಗೋ ಟು ಡೆಲ್ಲಿ. ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಆದ್ರೂ ನೀವೇ ಡೆಲ್ಲಿಗೆ ಹೋಗಬೇಕು. ಅವ್ರು ಯಾವುದೇ ಕಾರಣ ಸೆಕ್ಷನ್ 9 ಆಫ್ CRPC ದೇ ಆರ್ ಇಂಪ್ಲಿಮೆಂಟಿಂಗ್ 500 ಮೀಟರ್ಸ್ ಓವರ್ ಇದು ಏನೇ ಹೆಚ್ಚು ಕಡಿಮೆ ಆದ್ರೂ ವಾಟ್ ಎವರ್ ಇಸ್ ದೇರ್ ನಾವು ಇದನ್ನ ನೋಡ್ಕೊಂಡ್ರೆ ಇಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಹೌದಾ? ಒಂದು ಮೊಬೈಲ್ಸ್, ಇನ್ನೊಂದು ನಾವು ಮಾಡುವಂತ ಪ್ರೊಸೀಜರ್ ಡಾಕ್ಯುಮೆಂಟೇಶನ್ ವೆರಿ ಈಸಿ. ಅಂಡರ್ಸ್ಟುಡ್? ಎಕ್ಸಾಮ್ ಮಾಡಿರ್ತಕ್ಕಂಥವ್ರಿದ್ದೀರಿ. ನಮ್ಗೆ ಏನಂದರೆ 11 ಗಂಟೆಗೆ ನೀವೆಲ್ಲರೂ ಬಂದುಬಿಟ್ರೆ ಪ್ರೆಸ್ಸಿಂಗ್ ಟೈಮಲ್ಲಿ ಬಯೋಮೆಟ್ರಿಕ್ ಮಾಡೋರು ಇದ್ದಾರೆ, ಪ್ರೆಸ್ಸಿಂಗ್ ಮಾಡೋರು ಇದ್ದಾರೆ. ಆದರೆ ಆಲೋಗ್ರಾಮ್ ಹಾಕಿ ಅದನ್ನು ಅಬ್ಸರ್ವ್ ಮಾಡೋದಕ್ಕಂತ ನಾವು 11 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಎಲ್ಲ ಲೆಕ್ಚರರ್ಸು ಎಂಗೇಜ್ ಆಗಬೇಕನ್ನೋದು ಅವರ ಉದ್ದೇಶ. ಟೀಮ್ ವರ್ಕ್ ಮಾಡಬೇಕನ್ನೋದು ಎಲ್ಲ ಹುಡುಗರು ನಾವು ನಮ್ಮ ಒಂದು ಸರ್ವೆನ್ಸಲ್ಲಿ ಇರಬೇಕು. ಆಮೇಲೆ ಬಂದು ಮಿಡಲಲ್ಲಿ ಯಾವಾಗ ನಾವು ಈಚ್ ಕಡೆ ಬಂದಾಗ ಕೂಡ ಬೈ ಮಿಸ್ಟೇಕ್ ನಾವು ಮೊಬೈಲ್ಸ್ನ ಸೀರಿಯಸ್ ಪೆನಾಲ್ಟೀಸ್ ಅಕಾರ್ಡಿಂಗ್ ಟು IT Act 2000 ಒಂದು ಆ್ಯಪ್ನ ಸ್ಟಬ್ ಮಾಡಿದ್ದಾರೆ. ನಾಳೆ ರಿಲೇಟೆಡ್ ಕ್ವಶನ್ಸ್ನ ಬ್ರೌಸ್ ಮಾಡಿರೋದು ಅದೆಲ್ಲನೂ ದೇ ಆರ್ ಮಾನಿಟರಿಂಗ್ ಇಟ್. ಸೊ ಅದು ನಾವು ಎನ್ಕ್ವೈರಿನ ಫೇಸ್ ಮಾಡ್ತಾರೆ. ಸಿಗ್ನೇಚರ್ಸ್ ಎಲ್ಲಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡಿ ರಿಪೋರ್ಟ್ನ ಸರಿ ಕೊಟ್ಬಿಟ್ರೆ ಆಗುತ್ತೆ. ನೀವು ಒಂದು ಫಿಸಿಕಲ್ ಕಾಪಿ ಆಫ್ ಒಂದು ವಯಲನ್ನು ಬೀಳ್ಸ್ಕೊಂಡ್ಬಂದು ಮಾಡಿದ್ದಾರೆ. ಅದು ಸಿಗ್ಲಿಲ್ಲ ನಮ್ಮ ಕಾಲೇಜಲ್ಲ, ಬೇರೆ ಕಾಲೇಜಲ್ಲಿ. ಹೌದಾ? ಅದು ಇಟ್ ಬಿಕೇಮ್ ಎ ಸೀರಿಯಸ್ ವೈಲೇಷನ್. ಹೌದಾ? ಈ ಸತಿ ಹಂಗೆ ಏನಾದರೂ ಎನ್ಕ್ವೈರಿ ಟೀಮ್ ಬರುತ್ತೆ, ಆ ಎನ್ಕ್ವೈರಿ ಟೀಮ್ ಅವರು ಅವ್ರನ್ನ ಕಸ್ಟಡಿ ತಗೊಳ್ತಾರೆ. ಏನಾದ್ರೂ ಹೋದ್ರೆ ಏನು ಡೂಪ್ಲಿಕೇಟ್ OMR ಹೋದ್ರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ನೋ ಒನ್ ವಿಲ್ ಬಿ ಇನ್ ಎ ಕಂಡೀಷನ್ ಟು ರೆಸ್ಕ್ಯೂ. ನಾವು ಅದನ್ನು ಏನು ಮಾಡಬೇಕು, ಸಿಟಿ ಕಮಾಂಡ್ ಇನ್ಫಾರ್ಮ್ ಮಾಡ್ತೀವಿ.